ನಮಸ್ಕಾರ. ಎಲ್ರಿಗೂ ಅವ್ರಿಗೆ ಆದಂತ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತಕ್ಕಂಥ ಒಂದು ಡಿಶ್ ಇರುತ್ತೆ. ಸೊ ಅವ್ರಿಗೆಲ್ಲರಿಗೂ ಅನಿಸ್ತಾ ಇರುತ್ತೆ, ಈ ಡಿಶ್ ಮಾತ್ರ ನಾನು ಪಕ್ಕ ಪರ್ಫೆಕ್ಟ್ ಆಗಿ ಮಾಡಿ ಆ ಥರದ ರೆಸಿಪಿ ನನ್ನ ಹತ್ರ ಒಂದಿದೆ. ಸೊ ಅದುವೇ ಈ ಸ್ಪೈಸಿ ಚಿಕನ್ ಕರಿ. ಮನೇಲಿ ಯಾರಾದ್ರೂ ಬಂದ್ರೆ ಚಿಕನ್ ಕರಿ ಮಾಡು ಅಂತ ಹೇಳಿದ್ರೆ ಫಸ್ಟ್ ನನಗೆ ಕಳಿಸ್ತಾರೆ, ನೀನ್ ಮಾಡ್ದಂಗೆ ಮಾಡು ಮಗನೇ, ನೀನ್ ಚೆನ್ನಾಗಿರುತ್ತೆ ಅದನ್ನೇ ಮಾಡೋಗ್ಬಿಟ್ಟು ಕಳಿಸ್ತಾರೆ. ನಮಸ್ಕಾರ ವೀಕ್ಷಕರೇ, ದೀಪಕ್ ಕಿಚನ್ಗೆ ಸ್ವಾಗತ. ಈ ದಿನ ಈ ಒಂದು ಸ್ಪೈಸಿ ಚಿಕನ್ ಕರಿ ನನ್ನ ಮೆಥಡಲ್ಲಿ, ನನಗೆ ಬರ್ತಕ್ಕಂಥ ಸೂಪರ್ ಮೆಥಡಲ್ಲಿ ನನ್ನ ಸೀಕ್ರೆಟ್ಸ್ ಏನೇನಿದೆ, ನಾನು ಯಾವ ರೀತಿ ಮಾಡ್ತೀನಿ, ಯಾವ ಅಳತೆಗಳು ಹಾಕ್ತೀನಿ, ಅದನ್ನ ಪ್ರತಿಯೊಂದು ನಿಮಗೆ ನಾನೊಂದು ಈ ಒಂದು ಎಪಿಸೋಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ಯಾವುದೇ ತಡ ಮಾಡ್ತೀರಾ, ಈ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ನಾನೀಗ ಈ ಸ್ಪೈಸಿ ಚಿಕನ್ ಕರಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು 750 ಗ್ರಾಮ್ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಸೊ ಇದನ್ನ ಕರಿ ಕಟ್ ಅಂತ ಹೇಳಿದ್ರೆ ಈ ಒಂದು ಸೈಜ್ ಪೀಸಸ್ ಅಲ್ಲಿ ಅವರು ಬಿಚರ್ ಕಟ್ ಮಾಡಿ ಕೊಡ್ತಾರೆ. ಸೊ ಈಗ ಇದರಲ್ಲಿ ನಾನು 1 ಕಪ್ನಷ್ಟು ಗಟ್ಟಿ ಮೊಸರು, ಅದನ್ನ ಬೀಟ್ ಮಾಡಿರ್ತಕ್ಕಂಥ ಈ ಮೊಸರನ್ನ ಹಾಕೊಂತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದೇ ರೀತಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ಮಿನಿಮಮ್ ಅಂದ್ರೆ ಇದನ್ನ ಒಂದು ಅರ್ಧ ಗಂಟೆ ಕಾಲ ಅಂದ್ರೆ 30 ನಿಮಿಷದ ಕಾಲ ಇದನ್ನ ಹೀಗೆ ಮ್ಯಾರಿನೇಟ್ ಆಗೋದಕ್ಕೆ ಬೇಕು. ನೋಡಿ, ಇಲ್ಲಿ ನಾನು ಒಂದು ಪ್ಯಾನ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಬಿಸಿ ಆಗಿದ ತಕ್ಷಣ ಇದರಲ್ಲಿ ನಾನು 1.5 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ. ಎಣ್ಣೆ ಜಾಸ್ತಿ ಇರಬಾರ್ದು ಈ ಸಮಯದಲ್ಲಿ. ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಸೊ ಇದಾಗಿದ ತಕ್ಷಣ ಫಸ್ಟ್ ನೀವೇನ್ ಮಾಡ್ತೀರಾ, ಎಣ್ಣೆ ಲೋ ಮಾಡ್ಕೊಳ್ಳಿ. ಇದರಲ್ಲಿ ಒಂದು 4 ಗ್ರೀನ್ ಏಲಕ್ಕಿ, ಒಂದು 6 ಲವಂಗ, 1 ಇಂಚಿನಷ್ಟು ಚಕ್ಕೆ, ಮತ್ತೆ ಒಂದು ಅರ್ಧ ಟೀ ಚಮಚದಷ್ಟು ಜೀರಿಗೆ, ಒಂದು 1/4 ಟೀ ಚಮಚದಷ್ಟು ಕರಿಮೆಣಸು, ಮತ್ತೆ 1 ಟೀ ಚಮಚದಷ್ಟು ಗಸಗಸೆ. ಇವೆಲ್ಲನೂ ಚೆನ್ನಾಗಿ ಒಂದ್ಸತಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಘಮ ಬರೋವರೆಗೂ ಇದನ್ನ ರೋಸ್ಟ್ ಮಾಡ್ಬೇಕಾಗತ್ತೆ. ನೆನಪಿರ್ಲಿ, ಫ್ಲೇಮ್ ಮಾತ್ರ ಲೋ ಅಲ್ಲೇ ಇರಲಿ, ಹೈ ಮಾಡಕ್ ಹೋಗ್ಬೇಡಿ. ಸೊ ಈಗ ಇದರಲ್ಲಿ ಒಂದು 8ರಿಂದ 10ರಷ್ಟು ಬೆಳ್ಳುಳ್ಳಿ ಎಸಳುಗಳು, 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ ಹಚ್ಕೊಂಡಿರ್ತಕ್ಕಂಥದ್ದು ಇದನ್ನ ಹಾಕೊಂತೀನಿ. ಸೊ ಈಗ ಫ್ಲೇಮ್ನ ಇನ್ಕ್ರೀಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಆನಿಯನ್ ಜಾಸ್ತಿ ಕುಕ್ ಮಾಡಬಾರ್ದು, ಓನ್ಲಿ ಸ್ವಲ್ಪ ಸ್ವೆಟ್ ಆಗ್ಬೇಕಷ್ಟೇ. ಇದು ಒಂದು ಸ್ವಲ್ಪ ಸಾಟೆ ಆಗಿ ಸ್ವಲ್ಪ ಮೆತ್ತಗಾದ್ರೆ ಸಾಕು. ನೋಡಿ, ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಸ್ವೆಟ್ ಆಗಿದೆ. ಸೊ ಈಗ ಫ್ಲೇಮ್ನ ಕಟ್ ಆಫ್ ಮಾಡಿಬಿಟ್ಟು ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಈಗ ಈ ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಸೊ ನೋಡಿ, ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಮಿಕ್ಸಿಲಿ ಹಾಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಸೊ ಇದರಲ್ಲಿ ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನ ಹಾಕೊಂತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರ್ತಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ಈ ಒಂದು ಮಸಾಲೆ ರೆಡಿ ಆಗಿದೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟು ನುಣ್ಣಗಿದ್ರೆ ನಮಗೆ ಸಾಕಾಗತ್ತೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಬಾಂಡ್ಲೆನ ಇಲ್ಲಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಈಗ ಇದರಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ನೋಡಿ, ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗೋದಕ್ಕೆ ಬೇಡ. ಈಗ ಇದರಲ್ಲಿ ಇರ್ತಕ್ಕಂಥ ಈ ಮಸಾಲೆ ಎಲ್ಲ ನಾವು ಇದ್ರಲ್ಲಿ ಹಾಕೊಳ್ಳೋಣ. ಸೊ ನಾವು ಈಗ ಈ ಮಸಾಲೆ ಈ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾವು ಇದನ್ನ ಹುರಿಬೇಕಾಗ್ತದೆ. ಇದು ನೆನಪಿರ್ಲಿ, ಮೀಡಿಯಂ ಫ್ಲೇಮ್ ಅಲ್ಲ ಇಟ್ಕೊಂಡು ಇದನ್ನ ಚೆನ್ನಾಗಿ ನೀವು ಹುರಿತಾ ಇರಿ. ನೋಡಿ, ಇದು ಚೆನ್ನಾಗಿ ಹುರಿತಾ ಇದೆ ಅಂತ ಹೇಳಿದ್ರೆ ಈ ಸೈಡಲ್ಲೆಲ್ಲ ಎಣ್ಣೆ ತೇಲಕ್ ಶುರು ಆಗುತ್ತೆ. ಸೊ ಆಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ, ಒಳ್ಳೆ ಕುಕ್ ಆಗಿದೆ ಅಂತ ಅರ್ಥ. ಸೊ ಇದಾಗಿದ ತಕ್ಷಣ ನಾವೇನ್ ಮಾಡ್ಬೇಕಾಗುತ್ತೆ, ಇದರಲ್ಲಿ 1 ಕಪ್ನಷ್ಟು ಟೊಮೆಟೊ ಪ್ಯೂರೆ, ಇದು ಫ್ರೆಶ್ ಟೊಮೆಟೊನ ಮಿಕ್ಸಿಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೆಟೊ ಪ್ಯೂರೆನ ಹಾಕೊಳ್ಳೋಣ. ಸೊ ಇದನ್ನ ಸಹ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಇದು ಸಹ ಎಣ್ಣೆ ಮೇಲೆ ಬರೋವರೆಗೂ ನಾವು ಇದನ್ನ ಕುಕ್ ಮಾಡ್ಬೇಕಾಗತ್ತೆ. ಇದು ಅರೌಂಡ್ 5 ಮಿನಿಟ್ಸ್ ವರೆಗೂ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನೀವು ಇದನ್ನ ಚೆನ್ನಾಗಿ ಕುಕ್ ಮಾಡಲೇಬೇಕು.
ನೋಡಿ ಈಗ ನೀವು ನೋಡ್ತಿರ್ಬೋದು ಸೈಡ್ ಅಲ್ಲಿ ಎಲ್ಲ ನಿಮ್ಗೆ ಎಲ್ಲೇ ತೇಲ್ತಾ ಇರೋದು ಕಾಣಿಸ್ತಾ ಇರತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಒಂದ್ಸತಿ ಲಾಸ್ಟ್ ಮಿಕ್ಸ್ ಮಾಡ್ಬಿಟ್ಟು ಫ್ಲೇಮ್ ನ ಕಮ್ಮಿ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಮತ್ತೆ 1.5 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಸಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂತ ಇದೀನಿ. ಸೊ ಈಗ ಈ ಪುಡಿಗಳೆಲ್ಲ ಹಾಕಿ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ಒಂದು 3 ನಿಮಿಷದ ಕಾಲ ಇದೇ ರೀತಿ ಇದನ್ನ ಫ್ರೈ ಮಾಡೋಣ. ನೋಡಿ ಈಗ ಈ ಮಸಾಲೆ ಸಹ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ಎಣ್ಣೆ ಸಹ ಬಿಡ್ತಾ ಇದೆ. ನಾವು ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಕ್ಕಂಥ ಈ ಒಂದು ಚಿಕನ್ ಅನ್ನ ಇದ್ರಲ್ಲಿ ಹಾಕೋಣ. ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಇದರಲ್ಲಿ ಹಾಕೊಳ್ಳೋಣ. ಈಗ ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಕನ್ಸಿಸ್ಟೆನ್ಸಿ ನೀವು ಈ ಟೈಮಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಒಂದು 20 ನಿಮಿಷದ ಕಾಲ ಇದನ್ನ ಇದೇ ರೀತಿ ಕುಕ್ ಆಗೋದಕ್ಕೆ ಬೇಡ. ಚೆನ್ನಾಗಿ ಕುದಿತಾ ಇರುತ್ತೆ, ಈ ಚಿಕನ್ ಸಹ ಚೆನ್ನಾಗಿ ಬೆಂದಿರುತ್ತೆ. ಸೊ ಈಗ ಈ ಲಿಡ್ನ ಓಪನ್ ಮಾಡೋಣ. ವಾವ್, ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಕನ್ ಕರಿ ಕುಕ್ ಆಗಿದೆ ಅಂದ್ಬಿಟ್ಟು. ನೋಡಿ ಇಲ್ಲಿ ಎಣ್ಣೆ ಅಥವಾ ಈ ಫ್ಯಾಟ್ ಎಲ್ಲ ಈ ನೆಲೆ ತೇಳ್ತಾ ಇದೆ, ಇದನ್ನ ರೋಗನ್ ಅಂತಾರೆ. ಈ ರೋಗನ್ ಕೂಡ ಚೆನ್ನಾಗಿ ಬಂದಿದೆ, ಅಂದ್ರೆ ಇವಾಗ ಈ ಕರಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂದ್ಬಿಟ್ಟು. ಸೊ ಈಗ ನಾನು ಇದನ್ನ ಆಫ್ ಮಾಡ್ಕೊಳ್ತೀನಿ. ಸೊ ನೋಡಿ ಈಗ ಒಂದು ಸ್ಪೈಸಿ ಚಿಕನ್ ಕರಿ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಶೈಲಿಯ ನನಗೆ ತುಂಬಾನೇ ಫೇವ್ರೇಟ್ ಆಗಿರ್ತಕ್ಕಂಥ ಈ ಒಂದು ಸ್ಪೈಸಿ ಚಿಕನ್ ಕರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿದ್ರಲ್ಲ. ಎಷ್ಟು ಈಸಿ ಇದೆ ಅಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕು. ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಸಾಟೆ ಮಾಡೋದೊಂದು ಸ್ವಲ್ಪ ಕೆಲಸ ಇರುತ್ತೆ. ಸಾಟೆ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ ಬಟ್ ಟೇಸ್ಟ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಅದನ್ನ ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ನನಗೆ ಹೇಗಿತ್ತು ಇದು ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ, ಪ್ಲೈನ್ ರೈಸ್, ಏನು ಬೇಡ, ಪ್ಲೈನ್ ರೈಸ್, ರಾಗಿ ಮುದ್ದೆ, ಬ್ಯೂಟಿಫುಲ್ ಕಾಂಬಿನೇಷನ್ ಹಾಕೊಂಡು ಬ್ಯಾಟಿಂಗ್ ಹೊಡಿತಾರೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೆ ಟ್ರೈ ಮಾಡಿ ನೋಡಿ. ಆ ಒಂದು ವಿಡಿಯೋಸ್ ಆಗಿರ್ಬೋದು, ಆ ಒಂದು ಫೋಟೋಸ್ ಆಗಿರ್ಬೋದು, ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಹಾಗೆ ಈ ಒಂದು ರೆಸಿಪಿಯ ಕಂಪ್ಲೀಟ್ ಡೀಟೇಲ್ಸ್ ಏನಿರುತ್ತೆ ನಾನು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ನಾನು ಅದನ್ನು ಶೇರ್ ಮಾಡಿರ್ತೀನಿ. ಸೊ ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆ ಪೇಜಸ್ನ ಲೈಕ್ ಮತ್ತೆ ಫಾಲೋ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಟಚ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ. ಬೆಲ್ ಐಕನ್ ಟಚ್ ಮಾಡಿದ ತಕ್ಷಣ ಆಲ್ ಅನ್ನೋ ಒಂದು ನೋಟಿಫಿಕೇಶನ್ ಇರುತ್ತೆ. ಆ ನೋಟಿಫಿಕೇಶನ್ ಟಚ್ ಮಾಡಿ. ಅದಷ್ಟೇ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಕೂಡ ನಿಮಗೆ ಮೊದಲು ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.